ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಮತ್ತೊಂದು ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೆಳಗ್ಗೆನೆ ಬೈಕ್ ರೈಡ್ ಪ್ಲ್ಯಾನ್ ಮಾಡಿದ್ದೀವಿ ನಾನು ವಿಜಯ್. ಆ್ಯಂಡ್ ಅವಾಗ ಅಲ್ಲಿ ಕಾಯ್ತಾ ಇದ್ದಾನೆ, ಕೆಳಗಡೆ ಬಂದು ಹಾಸ್ಟೆಲ್ ಗೇಟ್ ಹತ್ರ ಇದ್ದಾನೆ. ಸೊ ಈಗ ನಾನು ಹೋಗ್ತಾ ಇದ್ದೀನಿ, ನೋಡೋಣ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ, ಬಟ್ ಹೋಗ್ತಿದ್ದೀವಿ ಅಷ್ಟೇ. ನೋಡೋಣ ಎಲ್ಲಿ ಹೋಗ್ತೀವಿ ಅಂತ. ಕಮಾನ್, ಲೆಟ್ಸ್ ಗೋ. ಸೊ ಗೈಸ್, ನಾನು ಈಗ ಗೇಟಲ್ಲಿ ಬಂದೆ, ಹೋಗ್ತಾ ಇದ್ದೀನಿ. ಆ್ಯಂಡ್ ಈಗ ಇಲ್ಲಿ ಸೈನ್ ಮಾಡಬೇಕು. ಅಂಕಲ್ ಶೂಟಿಂಗ? ಹೌದು ಅಂಕಲ್. ಹೊರಗಡೆ ಹಾಂ, ಇದನ್ನ ಬಿಡ್ಬೋದಲ್ಲ ಹೊರಗಡೆ? ಪರ್ಮಿಷನ್ ಇದೆ. ಇದೇ ಅಂತ ಬೇರೆ ಅಲ್ಲ, ಇದೇ ಅಲ್ಲ, ಸೇಮ್ ಅಲ್ಲ. ಬಿಟೆಕ ಹಾಂ, ಮನೆ ಹೋಗ್ಲಿಕ್ಕಿಲ್ಲ ಸಾಯಂಕಾಲ. ಸೊ ಗೈಸ್, ಬೆಳಗ್ಗೆ 5:30 ಹೋಗೋಣ ಅಂತೇಳಿ 7 ಗಂಟೆ ಮಾಡಿದ್ದಾರೆ. ಯಾಕೆ ಬರೋ ಲೇಟು? ಏನು ಬೈ ಲೇಟ್? ಫುಲ್ ಮಗದ ಖುಷಿ ಕಾಣುತ್ತೆ. ಸ್ನಾನ ಮಾಡಿ ಗೈಸ್, ಇದು ಮಾಡಿದೆ. ಹೌದು, ಹಾಂ, ಸೈಕ್ಲೇ ಬೆಳಗ್ಗೆ ತಣ್ಣೀರು ಸ್ನಾನ ಮಾಡಬೇಕು. ಸ್ನಾನ ಮಾಡಿಲ್ಲ. ಹೆಲ್ಮೆಟ್ ಎಲ್ಲಿ ಕೊಡಿ, ರೈಟ್ ಸೇಫ್ ಗೈಸ್. ಇಲ್ಲಿ ಬೆಳಗ್ಗೆ 5:30 ಹೋಗೋಣ ಅಂದ್ರಿ ದೊಡ್ಡ ಮಂದಿ. ಹೋಗೋಣ ಅಂತಂದೆ. ಹಾಂ, ಎದ್ದೇಳಬೇಕಲ್ಲ, ಸರಿ ನಡಿ. ಹಾಂ, ಎಲ್ಲಿ ಹೋಗತ್ತಿ ಗೊತ್ತಿಲ್ಲ. ಯಾವುದು ಅಬ್ಜಾರ್ ಫಾಲ್ಸ್ ಏನಂತ? ಹಾಂ, ಹೋಗೋಣ. ಯಾರಾಗಿದ್ದಲ್ಲಿ? ಚಿಟ್ಟಿಯವ್ರು ಹೋಗಿದ್ದು. ಗೈಸ್, ಹಿಂಗೆ ಹೋಗ್ತಿದ್ವಿ, ದಾರಿಯಲ್ಲಿ ನೇತ್ರಾವತಿ ಡ್ಯಾಮ್ ಕಾಣಿಸ್ಕೊಂತು. ಸೊ ಈಗ ಡ್ಯಾಮ್ ಹತ್ರ ಸ್ವಲ್ಪ ಹೊತ್ತು ವ್ಯೂನ ಎಂಜಾಯ್ ಮಾಡೋಣ ಅಂತ ತಿಳಿಸಿದ್ವಿ. ಆಗಲೇ ಅಲ್ಲಿ ಗಾಡಿ ನಿಲ್ಲಿಸಿದ್ದೆ ಗೈಸ್, ಓಡೋಗ್ಬಿಟ್ಟಾನೆ ಅಲ್ಲಿಗೆ. ಗೈಸ್, ಈಗ ವ್ಯೂ ತೋರಿಸ್ತೀನಿ ನೋಡಿ. ಅಣ್ಣ ಆಡ್ತಾನೆ ಇಲ್ಲಿ ಆಲ್ರೆಡಿ ಬಂದು. ನೇತ್ರಾವತಿ ಡ್ಯಾಮಿಗೆ ಬಂದೀವಿ. ನಿಮ್ಗೆ ಗೊತ್ತೇ ಇಲ್ಲ ಇಲ್ಲಿ ಐತೆ ಅಂತೇಳಿ ಗೊತ್ತಿಲ್ಲ. ಸುಮ್ಮನೆ ರೈಡ್ ಮಾಡ್ಕೊಂಡ್ ಬರ್ತಿದ್ವಿ. ವ್ಯೂ ನೋಡಿ ಗಾಯ್ಸ್, ವ್ಯೂ ನೋಡಿ. ಈ ಕಡೆ ನೀರು ಬರ್ತಾ ಇದ್ದಂತೆ. ಇಲ್ಲ ಇಲ್ಲ ಗೈಸ್ ನೋಡಿ, ಸಕಲಾಗಿದೆ ಗೈಸ್. ವ್ಯೂ ಅಂತೂ ಏನಾದ್ರೂ ಕ್ರೇಜಿ ಆಯ್ತಾ ಇವತ್ತು. ಹೆಂಗೈತೆ ಬೆಳಗ್ಗೆ ರೈಡ್? ಹೆಂಗೈತೆ? ಸಕಲಾಗಿದೆ ಸೂಪರ್. ಫಾರ್ ದ ಫಸ್ಟ್ ಟೈಮ್ ಬೆಳಗ್ಗೆ ನಾನು ಈ ಥರ ಒಂದು ವ್ಯೂನ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ನೋಡ್ರಿ. ಏನು ಸಕಲಾಗಿದೆ ಗುರು. ಗೈಸ್, ಈಗ ತಾನೆ ಫೋಟೋಸ್ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ವ್ಯೂನ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಈಗ ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡೋಣ. ಈ ಸೈಡು ಅನ್ಕೊತಾ ಇದ್ದೀವಿ, ಈ ಸೈಡು ನೋಡೋಣ. ಮುಂದೆ ಇನ್ನೂ ಚೆನ್ನಾಗಿ ವ್ಯೂ ಇರ್ಬೋದು, ನೋಡೋಣ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಅಲ್ಲಾಗಲೇ ಹೋಗಿ ರೆಡಿ ಆಗ್ತಾವೆ ಹೋಗೋಕ್ಕೆ. ಹೇಳಲೆ ಎಂಜಾಯ್ ಮಾಡಿದೆ. ಹಾಂ, ಹೆಂಗಿತ್ತು? ನನಗಿದ್ದು ರೇರ್ ಕಾಮನ್ ಇವೆಲ್ಲ, ಬಟ್ ನನಗಿದು ಒಂದು ಗುಡ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಅದು ಈ ಥರ ಸ್ಪಾಟ್ಗೆ ಫಸ್ಟ್ ಟೈಮ್ ನಾನು. ಆ್ಯಕ್ಚುಲಿ 5:30 ಬಂದಿದ್ರೆ ಫಾಗ್ ನೋಡ್ಬೋದಿತ್ತು. ಗೈಸ್, ಫಾಗ್ ಮಿಸ್ ಆಗಿದೆ. ಹೇಳಿದೆ 5 ಗಂಟೆಗೆ ಹೋಗೋಣ ಅಂತ, 6 ಗಂಟೆ ಆದರೂ ಎದ್ದಿಲ್ಲ. ಫೋನ್ ಮಾಡಿ ಎಬ್ಸಿದ್ದೀನಿ. ನಿದ್ದೆ ಬರುತ್ತೆ. ನನಗೂ ನಿದ್ದೆ ಬರುತ್ತೆ. ನಾನು ರಾತ್ರಿ 2 ಗಂಟೆ ಆಯ್ತು ಮಲ್ಕೋಬೋದು. ಎಷ್ಟು ನೋಡಿ, ಅಲ್ಲಿ ಸಖತ್ತಾಗಿದೆ ವ್ಯೂ. ಅಲ್ಲಿಗೆ ಹೋಗೋಣ ಈಗ. ಈಗ 15-20 ಗೇಟ್ಸ್ ಎಲ್ಲ ಇದ್ರಾಗ.
ಎಷ್ಟು 20 ಗೇಟ್ಸ್ ಇದಾವೆ. 20 ಗೇಟ್ಸು. 20 ಗೇಟಾಗಿ ನೇತ್ರ ಹೋಗ್ತೀನಿ. ಹೋಗ್ತಾ ಇದೀವಿ ಈಗ ಮುಂದೆಗೆ. ನೀರಿದೆ, ಬೇಕಂತ ಸ್ಪೀಡಾಗಿ ಹೋಗ್ತಾ ಇದ್ದೀವಿ. ಕ್ರೇಜಿ ಏನಾದ್ರೂ ಇದೆಯಾ ಇದು ದಾರಿ? ಆಹಾ, ಲೈಫಾಗ ಏನೇನೋ ಎಕ್ಸ್ಪೀರಿಯನ್ಸ್ ಮಾಡಾಕಿದ್ದೀನಿ ಇಲ್ಲಿಗೆ ಬಂದಮೇಲೆ. ಏನು ಸಖತ್ತಾಗಿದೆ ಇದು. ಹಾಂ, ಇಲ್ಲಿರೋರ್ದು ಜೀವನ. ಹಾಂ, ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ತೊಗೊಂಡವ್ರ ಜೀವನಕ್ಕೆ ಅವರು. ಏನು ಸಖತ್ತಾಗಿದೆ ವ್ಯೂ ಇಲ್ಲಿ, ಆ ತೋಟಗಳ ಮಧ್ಯದಲ್ಲಿ ಮನೆ, ಸಖತ್ತಾಗಿದೆ. ಹೋಗ್ತಾ ಇದ್ದೀವಿ ಹಂಗೆ ಮುಂದೆಗೆ, ಬೇರೆ ಕಡೆ ಎಲ್ಲಾದರೂ ಹೋಗೋಣ. ಎಸ್, ಲೆಟ್ಸ್ ಗೋ. ಗೈಸ್, ಈಗ ಇಲ್ಲಿ ಟಿಫನ್ ತಿನ್ನಕ್ಕೆ ನಿಲ್ಸಿದ್ದೀವಿ. ಹೋಗೋಣ, ಆರ್ಡರ್ ಮಾಡೋಣ, ತಿನ್ನೋಣ. ಬಾ ಬರ್ಲಿ, ತಲೆ ಬಾಚ್ಕೋಬೇಕು. ಕೂಲಲ್ಲ ನೀವು. ಹಾಂ, ನಂದು ಕೂದಲು ಇವತ್ತು ಹೆವಿ ಒಂಥರ. ಹಾಂ, ಅದೇ ನಾನು ಹೆಲ್ಮೆಟ್ ಹಾಕಲ್ವಲ್ಲ, ಹಾಕ್ತೀರಾ ಹಾಕಿದ್ರೆ ಹಾಗೆ. ಅದೇ ನಾನು ಮಾಡಬೇಕು. ಹ್ಯಾಂಡ್ ವಾಶ್ ಥರ ನಡ್ತಾರೆ. ಈಗ ರೈಡ್ ಮಾಡ್ಕೊಂಡು ಯಾವ ಹುಡುಗಿ ಲವ್ ಮಾಡಿದ್ರೆ ಇಷ್ಟು ಮಜಾ ಸಿಗಲ್ಲ. ಈ ಅದೆಲ್ಲ ನನ್ನ ಪ್ರಕಾರ ಅವೆಲ್ಲ ವೇಸ್ಟ್. ಇರ್ಲಿ, ಏನ್ ತಿನ್ನುವ? ನಿನ್ ಏನ್ ಬೇಕು ಹೇಳಲೆ? ಗೀ ಪುಡಿ ದೋಸೆ. ಗೀ ಪುಡಿ ದೋಸೆ ಕೇಳೋಣ ಏನಾಯ್ತು, ಮೆನು ಕೊಡ್ರಿ ಅಂತ. ಮೆನು ಕೊಡ್ರಿ ಅಂತ ಕೇಳೋಣ, ಕೇಳಿದ್ಮೇಲೆ ನೋಡೋಣ. ಮೆನು ಅಲ್ಲಿ ಏನೇನಿದೆಯೋ ನೋಡಿ, ಯಾವ್ದು ಇಷ್ಟ ಆಗತ್ತೋ ಅದು ತಿನ್ನುವ. ಮೆನು ಇದೆ, ಮೆನು ಇದೆಯಾ? ಮೆನು ಬೆಳಿಗ್ಗೆ ಪ್ಲೇನ್ ಮಸಾಲ ದೋಸೆ ಮತ್ತೆ ಬೆಳಿಗ್ಗೆ ಅದಾದ ಗೀ ರೋಸ್ಟ್ ದೋಸೆ, ಮೈಸೂರು 2 ಮೈಸೂರು ಮಸಾಲ ದೋಸೆ ಇನ್ನೇನು ಅಷ್ಟು 2 ತರ್ಸಂತಾರೆ. ಗೈಸ್, ಈಗ ಫಸ್ಟು ದೋಸೆ ತಿಂತೀವಿ, ಆಮೇಲೆ ಏನಾದರೂ ಇಷ್ಟ ಆದರೆ ಅದನ್ನು ಮತ್ತೆ ಇನ್ನು ಏನಾದರೂ ತಿನ್ನಬೇಕು. ಲೈಕ್ ಏನು ಇಷ್ಟ ಆಗುತ್ತೋ ಅದು. ಗೈಸ್, ಈಗ ನಮ್ಮ ಮುಂದೆ ಇದೆ ಮೈಸೂರು ಮಸಾಲೆ ದೋಸೆ. ತಿಂದು ಆಸ್ವಾದಿಸೋಣ. ಅಂದ್ರೆ ಫೀಲ್ ಮಾಡೋಣ. ಓಕೆ, ಕನ್ನಡಿಗ ಬ್ರೋ. ಥ್ಯಾಂಕ್ ಯು. ಓಕೆ ಗೈಸ್, ಲೆಟ್ಸ್ ಈಟ್. ಚೆನ್ನಾಗಿದೆ ಅಂತೆ, ನಾವು ಟ್ರೈ ಮಾಡೋಣ. ಫಸ್ಟ್ ಬೈಟ್ ಗೈಸ್. ಸಗಾಗಿದೆ. ಮಂಗಳೂರಿಗೆ ಬಂದಮೇಲೆ ಒನ್ ಆಫ್ ದ ಬೆಸ್ಟ್ ದೋಸೆ ಇದು ನಂದು, ನಾನು ತಿಂತಿರೋದು. ಎಷ್ಟು ಹೇಳಿ ನಂಗೆ ವಿಡಿಯೋದಾಗ. ಇಲ್ಲ ಸೀರಿಯಸ್ ಆಗಿ ನಾನು ಹೋಗ್ತೀನಿ ಗೈಸ್. ಮತ್ತೆ ಇನ್ನೊಂದು ಮಸಾಲೆ ದೋಸೆ ಆರ್ಡರ್ ಮಾಡಿದೆ, ನನಗೆ ತುಂಬ ಫೇವ್ರೇಟ್ ಆಗೋಯ್ತು ಇಲ್ಲಿ. ಸಖತ್ ಟೇಸ್ಟ್ ಇದೆ ಗೈಸ್. ಇನ್ನೊಂದು ಹೆಂಗೈತ್ಲೆ? ಸೂಪರ್ ಮಸಾಲೆ ದೋಸೆ, ಹೊಟ್ಟೆ ತುಂಬಿತ್ತು ಫಸ್ಟಿಗೆ. ಇನ್ನೊಂದು ಹೊಟ್ಟೆ ಸಿಗತ್ತೆ ಅಂತೇಳಿ ಇನ್ನೊಂದು ಹಣ್ಣು ಆರ್ಡರ್ ಮಾಡಿ, ಇನ್ನೊಂದು ದಹಿ ವಡೆ ಆರ್ಡರ್ ಮಾಡೋಣ. ಇನ್ನೊಂದು ಮಸಾಲೆ ದೋಸೆ. ಏನೋ ಚೆನ್ನಾಗಿ ಗೊತ್ತಾ, ಹಿಂಗೆ ರೈಡ್ ಮಾಡಿ 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 ಅಭ್ಯಾಸ ಆಗ್ಬಿಡುತ್ತಾ ಈಗ. ಸೊ ನೆಕ್ಸ್ಟ್ ಒಂದೇ ಒಂದು ಲಾಂಗ್ ರೈಡ್ ಹೊಡೆದ್ಬಿಡವ ಅಂತ. ಎಲ್ಲಿಗೆ ಹೋಗುವ? ಹೋದ್ರೆ ಲಡಾಖ್ ಹೊಡಿಬೇಕು, ಇಲ್ಲಾಂದ್ರೆ ಅಸ್ಸಾಂ.
ಹೆಲ್ಮೆಟ್ ಹೆಲ್ಮೆಟ್ ತಗೊಂಡು ನಾನು ತಗೊಂಬಂದು ಗೈಸ್ ಮಳೆ ಬೀಳ್ತೈತೆ ಆಚೆ. ಸೊ ಬ್ರೋದು ಹೆಲ್ಮೆಟ್ ಬೇಕಾಗ್ತದೆ. ಸೆಕೆಂಡ್ ಗೋ ಗೈಸ್. ಒಂದೇ ಸಾಕಲ್ವಾ, ಇನ್ನೊಂದು ಹೆಂಗು ಅದಿಲ್ಲೇ ಅದಿರ್ಲಿ ಅದು ಕೇಳಲ್ಲ. ದೈವಣ ಅಂತೆ, ದೈವಣ. ಬೈ ದೈವಣ. ಹ್ಮ್ ಫೈನಲಿ ರೈಡ್ ಕಂಪ್ಲೀಟ್ ಆಯಿತು. ನನಗೊಂದು ಟ್ರಯಲ್ ಆಯ್ತಿದ್ದು ಏನಂದರೆ ಎಕ್ಸಸೈಸ್ ಆದಂಗೆ ಆಯ್ತು, ಯಾಕಂದ್ರೆ ಲಾಂಗ್ ಹೋಗುತ್ತೀನಲ್ಲ ನೆಕ್ಸ್ಟ್, ಅದಕ್ಕೆ ಎಕ್ಸಸೈಸ್ ಆದಂಗೆ ಆಯ್ತು. ಭಾಳ ದಿವಸ ಆಯ್ತು, 1 ತಿಂಗಳ ಮೇಲೆ ಆಗಿತ್ತು ಹೋಗಿದ್ದಿಲ್ಲ. ಸೊ ಇವತ್ತು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಯಾವುದೋ ಒಂದು ಪ್ರಾಣಿ ಬೇಕಿತ್ತು, ನಾನು ಅದೇ. ಪ್ರಾಣಿ ಗಿಣಿ ಸಂಬಂಧ ಇಲ್ಲ, ನೀನು ಹಂಗೆ ಈಗ ಪ್ರಾಣಿ ಗಿಣಿ ಸಂಬಂಧ ಟ್ರೈನಿಂಗ್ ಆಯ್ತು. ರೈಡಿಂಗ್ ಹೋಗ್ಬೇಕು, ಮಜಾ ಮಾಡಬೇಕು. ಮಜಾ ಮಾಡಬೇಕು. ಓಕೆ ಗಾಯ್ಸ್, ಈಗ ರೈಡ್ ಕಂಪ್ಲೀಟ್ ಆಯಿತು ಫೈನಲಿ. ಎಲ್ಲ ಮುಗಿಸಿ ಈಗ ಹಾಸ್ಟೆಲ್ಗೆ ಬಂದಿದ್ದೀನಿ. ಆ್ಯಂಡ್ ಎಲ್ಲರೂ ಈವ್ನಿಂಗ್ ಬಿಟ್ಟು ನಾವು ಮನೆಗೆ ಹೋಗ್ತಾರಾ? ಸರಿ, ಮತ್ತೆ ಏನು ಹೇಳುವ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾ ಇರ್ರಿ, ವ್ಲಾಗ್ ಮಾಡಿ, ಎಂಜಾಯ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಡೂ ಸಪೋರ್ಟ್. ಜಲ್ದಿ 1K ರೀಚ್ ಮಾಡಿಸ್ರಿ. ಎಸ್, 1K ಇಬ್ರಿಗೂ 1K ರೀಚ್ ಮಾಡಿಸಿ ಬೇಗ. ಆ್ಯಂಡ್ ಟಾಟಾ, ಲವ್ ಯು, ಬೈ ಬಾಯ್. ಬಾಯ್ ಬಾಯ್.